ನಾಯಕನ ಸಾದಿಕ್ ಸ್ವತಃ ಆ ದೊಡ್ಡ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊರುತ್ತಾ ಎಸ್ತಗಾರಿಕಾ ವಿಭಾಗದಲ್ಲಾದ್ರೆ ನಿಜಾರ್ ಜೊತೆಗೆ ಇರ್ಷಾದ್. 6 ಚೆಂಡು, 6ರ ಮುಂದೆ ಬೇಕಾಗಿದೆ 13. ಪ್ರಥಮ ಚೆಂಡು ನಿಧಾನಗತಿಯ ಚೆಂಡು, ಉಲ್ಟಾ ನೋಟ ಇಲ್ಲಿ ಕಾಸ್ಟ್ಲಿ ಆಗ್ತಾ ಇದೆ. ನಿಧಾನಗತಿಯ ಚೆಂಡಾಗಿತ್ತು. ನವಾಸ್ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ನಿಜಾರ್ ಇಲ್ಲಿ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಪ್ರಮುಖ ವಿಕೆಟ್ ನಷ್ಟವಾಗ್ತಾ ಇದೆ. ಖಂಡಿತವಾಗ್ಲೂ ಪ್ರಥಮ ಚೆಂಡು ಬಹಳಷ್ಟು ನಿಧಾನಗತಿಯ ಸುಲಭ ಚೆಂಡಾಗಿತ್ತು. ಆದರೆ ರಿವರ್ಸ್ ಹಿಟ್, ಸ್ವಿಚ್ ಹಿಟ್ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರೆ ಚೆಂಡು ಚುಕ್ಕಿಯಾಗಿತ್ತು. ಆದರೆ ವಿಕೆಟ್ಗಳ ಮಧ್ಯೆ ಹೊಂದಾಣಿಕೆಯ ಕೊರತೆ, ಎಸ್ನೋಗಳ ಮಧ್ಯೆ ರನ್ಔಟ್ ರೂಪದಲ್ಲಿ ವಿಕೆಟ್ ನಷ್ಟವಾಗಿದೆ. ನವಾಜನ ಆಗಮನವಾಗ್ತಾ ಇದೆ. ಕ್ರಮಾಂಕ 5ರಲ್ಲಿ ಇರ್ಷಾದ್ 3ನೇ ಕ್ರಮಾಂಕದ ಆಟಗಾರ ಕ್ರೀಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಟ್ರಗ್ಲಿಂಗ್ ಇನ್ನಿಂಗ್ಸ್ ಅನ್ನ ಆಡಿದ್ರು ಇದುವರೆಗೂ ಕೂಡ. ಆದರೆ ಇದು ಪ್ರಮುಖ ಸಮಯ, ಇದು ತಂಡವನ್ನ ಪಾರು ಮಾಡಲು ಸರಿಯಾದ ಸಮಯ. 5 ಚೆಂಡುಗಳು ಬಾಕಿ ಇದೆ. ಇರ್ಷಾದ್ 13 ಬೇಕಾಗಿದೆ. ನಿಧಾನಗತಿಯ ಲೆಗ್ ಸ್ಪಿನ್ ಆದರೆ ಆ ಚೆಂಡು ರನ್ಔಟ್ ರೂಪದಲ್ಲಿ ಇರ್ಷಾದ್ನ ವಿಕೆಟ್ ಕೂಡ ಪತನವಾಗ್ತಾ ಇದೆ. ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ನಿಧಾನಗತಿಯ ನೆಲಮಟ್ಟದ ದಾಳಿ ಇದು. ಮತ್ತೆ ವಿಕೆಟ್ ನಷ್ಟವಾಗಿದೆ. ಕೊನೆಯ ಚೆಂಡು ಪೆನಾಲ್ಟಿಮೇಟ್ ಓವರ್, ಇನ್ನಿಂಗ್ಸ್ ನ 4ನೇ ಓವರಿನ ಕೊನೆಯ ಚೆಂಡಿಗೆ ವಿಕೆಟ್ ನಷ್ಟವಾಗಿತ್ತು. ಬೌಂಡ್ರಿ ಬಂದಿತ್ತು. ಆ ಬೌಂಡರಿ ಎಲ್ಲ ಒಂದು ಕಡೆ ಕೊನೆಯ ಓವರ್ ನಲ್ಲಿ ಮತ್ತಷ್ಟು ರೋಚಕತೆಯನ್ನ ತಂದಿರಿಸಿತ್ತು. ಆದರೆ ಸಾದಿಕ್ ಅವರ ಮ್ಯಾಜಿಕಲ್ ಓವರ್, ನಿಧಾನಗತಿಯ 2 ಚೆಂಡುಗಳು ಇಲ್ಲಿ. ಹನೀಫ್ ಅವರ ಆಗಮನವಾಗ್ತಾ ಇದೆ. ನವಾಜ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. 2 fresh legs are in the middle. 2 ಹೊಸ ಆಟಗಾರರು ಕ್ರೀಸ್ಗೆ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಬಾರಿ ಚೆಂಡನ್ನ ಎದುರಿಸ್ತಾ ಇದ್ದಾರೆ ನವಾಜ್. ಆದರೆ ಕೊನೆಯ ಗಳಿಗೆ ಇದು. ನಿಧಾನಗತಿಯ ಲೆಗ್ ಸ್ಪಿನ್ ಒಂದು ಕಡೆ ಇದೆ. ನವಾಜ್ ಎಂಬ ಬಲಾಢ್ಯ ಹೊಡೆತಗಳನ್ನ ಬಾರಿಸಬಲ್ಲಂತ ಆಟಗಾರ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. 13 ಬೇಕಾಗಿದೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಮ್ಯಾಜಿಕಲ್ ಚೆಂಡು ಇದು. ಸಾದಿಕ್ ಮುಖೇನವಾಗಿ ನೆಲಮಟ್ಟದ ಚೆಂಡು ಇದು. ನೆಲಮಟ್ಟದ ಲೆಗ್ ಸ್ಪಿನ್ ಇದು. ಗುರುತಿಸಲೇ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಸಾದಿಕನ ಮೋಡಿ ಖಂಡಿತವಾಗ್ಲೂ HFC ಹರೇಕಲ ಒಂದು ಕೈ ಮೇಲಾಗ್ತಾ ಇದೆ. ಮತ್ತೆ ಕೊನೆಯ 3 ಚೆಂಡನ್ನ ಎಸೆಯಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ನವಾಜ್ 4ನೇ ಬಾರಿ ಎಸೆಯಬೇಕಾಗಿದೆ. ದೊಡ್ಡ ಹೊಡೆತದ ಪ್ರಯತ್ನ ಮತ್ತೆ ಮುಂದುವರಿದೆ. 1 ಸುಲಭವಾಗಿದೆ. 1ರ ಬಳಿಕ 2ನೇ ಪ್ರಯತ್ನಕ್ಕಾಗಿ ಓಟ ಖಂಡಿತ ಓಟ ಇದೆ. ಆದರೆ ವಿಕೆಟ್ ನಷ್ಟವಾಗಿದೆ. ಮತ್ತೆ ನವಾಜ್ ಸ್ಟ್ರೈಕ್ ಅನ್ನ ಮರಳಿ ಪಡ್ಕೊಳ್ತಾ ಇದ್ದಾರೆ. ಆಟಗಾರ ಇಲ್ಲಿ ಹನೀಫ್ ರನ್ಔಟ್ ರೂಪದಲ್ಲಿ ಪೆವಿಲಿಯನ್ ಕಡೆಗೆ ಮರಳುತ್ತಾ ಇದ್ರೆ ಕೊನೆಯ 2 ಚೆಂಡಿಗೆ 2 ದೊಡ್ಡ ಹೊಡೆತಗಳು ಬೇಕಾಗಿದೆ. 2ರ ಮುಂದೆ 2. ಖಂಡಿತವಾಗ್ಲೂ ವಿ ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್ ಬಿಫೋರ್ ದ ರಿಸಲ್ಟ್. ಕ್ರಿಕೆಟ್ಸ್ ಖಂಡಿತ ಯಾವುದೇ ಸಂದರ್ಭದಲ್ಲೂ ಯಾವುದನ್ನು ಕೂಡ ಇಲ್ಲಿ ನಾವು ಊಹಿಸಲು ಪ್ರೆಡಿಕ್ಟ್ ಮಾಡಲು ಕೂಡ ಸಾಧ್ಯ ನಮಗೆ. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ಅಂಡ್ರಾಮ್ನ ಒಂದು ಮ್ಯಾಜಿಕ್ ಪಂದ್ಯ ನಡೆದು ಹೋಯಿತು. ಗುತ್ತಿಗಾರಿನಲ್ಲಿ ವೀರಮಾರುತಿ ಟ್ರೋಫಿಯಲ್ಲಿ 3ರ ಮುಂದೆ 19 ಓಟಗಳನ್ನ ಗಳಿಸಿದ್ರು ಅಶ್ರಫ್ ಕುಪ್ಪದವ್. ಅದು ದಾಳಿಗಾರ ಮಾಡಿದಂತ ತಪ್ಪಾಗಿತ್ತು. ಇಲ್ಲಿ 2ರ ಮುಂದೆ 2 ಸಿಕ್ಸರ್. ಖಲೀಲ್ ಮತ್ತೆ ದಂಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ನೆಲಮಟ್ಟದ ಹೊಡೆತ. ರನ್ಔಟ್ ರೂಪದಲ್ಲಿ ನವಾಜನ ವಿಕೆಟ್. 1 ಚೆಂಡಷ್ಟೇ ಬಾಕಿ ಇದೆ. ಬಹುತೇಕ ಪಂದ್ಯಾಟವನ್ನ ಇಲ್ಲಿ ತಂಡದ ಕಪ್ತಾನ ತಮ್ಮ ತೆಕ್ಕೆಗೆ ಹಾಕಿಕೊಳ್ತಾ ಇದ್ದಾರೆ. ಯಶಸ್ಸಿನ ಲೆಗ್ ಸ್ಪಿನ್, ನಿಧಾನಗತಿಯ ಲೆಗ್ ಸ್ಪಿನ್ ದಾಂಡುಗಾರರನ್ನ ತಡೆ ಹಿಡಿಯಲಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 45 ಓಟಗಳು. 1ರ ಮುಂದೆ ಬೇಕಾಗಿದೆ 12 ಓಟ. ಎಸೆತಗಾರ ತಪ್ಪನ್ನು ಮಾಡದೇ ಇದ್ರೆ ಇಲ್ಲಿ HFC ಹರೇಕಳ ಪಂದ್ಯವನ್ನ ಗೆದ್ದುಕೊಳ್ಳಲಿದೆ. ಎಸೆತಗಾರಿಕೆಯಲ್ಲಿ ಮೋಡಿಯನ್ನ ಮಾಡಿದಂತಹ ದಾಳಿ
ನಿಧಾನಗತಿಯ ಲೆಗ್ ಸ್ಪಿನ್ ಕೂಡ ಇಲ್ಲಿ ಕೊನೆಯ ಓವರ್ನಲ್ಲಿ 13 ತಡೆ ಹಿಡಿತಾ ಇದೆ. ಖಲೀಲ್ ರವರ ಅನುಭವದ ದಾಳಿ ಇದು. 1 ಮುಂದೆ ಬೇಕಾಗಿದೆ 12. ನಿಧಾನಗತಿಯ ಚೆಂಡು ಮತ್ತೆ ಪಂದ್ಯಾಟವನ್ನ HFC ಹರೇಕಲ ಗೆದ್ದುಕೊಳ್ತಾ ಇದೆ. ಪ್ರಮುಖ ಪಾಯಿಂಟ್ ಗಳನ್ನ ತೆಕ್ಕೆಗೆ ಹಾಕಿಕೊಳ್ತಾ ಇದೆ. ಅಭಿನಂದನೆಗಳು. ಪಂದ್ಯಕೂಟದ ಮುಂದಿನ ಪಂದ್ಯ ಬ್ಲಾಕ್ ಕಮಾಂಡೋಸ್ ಬಾಕ್ರಬೈಲ್ ವಿರುದ್ಧವಾಗಿ SP ವಾರಿಯರ್ಸ್ ಮದಕ. ನಾನಿಶ್ಮಿಗೆಯನ್ನ ಗೆದ್ದುಕೊಂಡಂತಹ ತಂಡ Star Media. Please subscribe for watching more videos. Press the bell icon next video notification.